ಹಿರಿಯರು ಭೋವಿ ಜನಾಂಗ ಒಕ್ಕೂಟ ರಾಜ್ಯ ಸಮಿತಿಯಿಂದ ಬಂದು ತಾವೆಲ್ಲ ಗ್ರೂಪ್ ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗೆ ತಮ್ಮ ಮನವಿ, ಬೇಡಿಕೆ, ಎಚ್ಚರಿಕೆ, ಸಮಸ್ಯೆ ಹೇಗೆ ಸರ್? ಈಗ ನಮ್ಮ ಸಮಸ್ಯೆ ಏನಂದ್ರೆ ಭೋವಿ ಜನಾಂಗ ಒಕ್ಕೂಟ 2009ರಿಂದ ತೀವ್ರವಾದಂತ ಹೋರಾಟ ಮಾಡಿಕೊಂಡು 2012ರಲ್ಲಿ ಆಗಿನ ಸರ್ಕಾರ 15 ಎಕರೆ ಭೋವಿ ಜನಾಂಗದ ವಸತಿಹೀನರಿಗೆ ವಸತಿ ಕಲ್ಪಿಸಲು 15 ಎಕರೆ ಇದೇ ಬೆಂಗಳೂರು ನಗರ ಆನೇಕಲ್ ತಾಲೂಕು ಜಿಗಳಿ ಹೋಬಳಿ ಮಾಂತಲಿಂಗಪುರ ಸರ್ವೆ ನಂಬರ್ 48ರಲ್ಲಿ ಮಂಜೂರಾತಿ ಆದೇಶ ನೀಡಿದ್ದು, ಕ್ಯಾಬಿನೆಟ್ ತನಕ ಹೋಗಿ ಅಪ್ಲೋಡ್ ತಗೊಂಡು ಬಂದು 12 ಇಲ್ಲಿ ತನಕ 13 ವರ್ಷ ಆಯ್ತು. ಇಲ್ಲಿ ತನಕ ನಮ್ಗೆ 13 ವರ್ಷದಿಂದ ಎಲ್ಲ ಇಲಾಖೆಗಳಿಗೂ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಮನವಿ ಕೊಡುತ್ತಾ ಬಂದಿದ್ದೀವಿ. ಸಾರ್ವತ್ರಿಕವಾಗಿ ನಾವು ಜೀವನ ಮಾಡಬೇಕು, ಅಲ್ಲಿ ನಮ್ಮ ಜನಾಂಗಕ್ಕೆ ನಿವೇಶನ ಕೊಡ್ಬೇಕಂತೇಳಿ ಹಲವಾರು ರೀತಿಯಲ್ಲಿ ನಾವು ಮನವಿಗಳಿಗೆ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಅದೇನಕ್ಕೆ ಗೊತ್ತಿಲ್ಲ, ಮಾನಗೆಟ್ಟ ಸರ್ಕಾರಗಳು ನಮ್ಮ ಹಲವು ಅವಲುಗಳನ್ನು ಸ್ವೀಕರಿಸ್ತಾ ಇಲ್ಲ. ಬೇಕಂತಲ್ಲ ಅಧಿಕಾರಿಗಳು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಏನು ಭೋವಿ ಜನಾಂಗದವ್ರಿಗೆ ಮಾತ್ರ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾವು ಕೊಡಬಾರ್ದನ್ನೋ ರೀತಿಯಲ್ಲಿ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಮುಖ್ಯವಾಗಿ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳಿಗಾಗ್ಲಿ ಅಥವಾ ಆನೇಕಲ್ ತಹಸೀಲ್ದಾರ್ ಆಗ್ಲಿ, AC ಆಗ್ಲಿ, ಇವರೆಲ್ಲರೂ ಅವರ ಚೇಲಗಳಂತ ವರ್ತಿಸ್ತಾ ಇದ್ದಾರೆ. ಅದರಲ್ಲಿ ಬೇರೆ ನಮ್ಮ ಏನು ಕಾದಿರಿಸಿದಂತ ಜಮೀನಲ್ಲಿ ಈಗಾಗಲೇ ಒತ್ತುವರಿ ಸಹ ಮಾಡಿದ್ದಾರೆ. ಆ ಒತ್ತುವರಿ ತೆರವುಗೊಳಿಸ್ಬೇಕಂತ ಪ್ರಾದೇಶಿಕ ಆಯುಕ್ತರು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟು ಇದುವರೆಗೂ ಮಾಡಿಲ್ಲ. ಆದ್ರೆ ಈ ಸಲುವಾಗಿ ನಾವು ನಮ್ಮ ಜಾಗವನ್ನು ನಮಗೆ ಬೇಕು. ಹಾಗಾಗಿ ನಮ್ಗೆ ಕಂದಾಯ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಪ್ರಾದೇಶಿಕ ಆಯುಕ್ತರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೊಡೋ ಪ್ರತಿಭಟನೆ ಧರಣಿಯಲ್ಲಿ ಅವರಿಗೆ ಆಹ್ವಾನ ಕೊಡಬೇಕಂತ ನಾವೆಲ್ಲರೂ ಒಮ್ಮತದಿಂದ ತೀರ್ಮಾನ ತಗೊಂಡು ಒಂದು ನಿರ್ಣಯ ತಗೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 16 ಬಜೆಟ್ ಯಶಸ್ವಿ ಮಟ್ಟದಲ್ಲಿ ನಡೆಸಿದ್ದಾರೆ. ಎಕ್ಸೆಪ್ಟ್ ಈಗ 17ನೇ ಬಜೆಟ್ ಅಲ್ಲಿ ಮಂಡಿಸ್ತಾ ಇದ್ದಾರೆ, ಯಶಸ್ವಿ ಆಗುತ್ತೆ. ನಿಮ್ಮ ಭೋವಿ ಜನಾಂಗಕ್ಕೆ ಬಹಳ ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಇದ್ದಾರೆ. ನೀವು ಈಗ ಅದರಲ್ಲಿ ನಮ್ಗೆ ಗ್ಯಾರಂಟಿಗಳಲ್ಲಿ GST, SCP, TSP ನಮ್ಗೆ ತೊಂದರೆ ಆಗಿದೆ. ಸುಮಾರು 35,000 ಕೋಟಿ 39,000 ಕೋಟಿ ಹಗರಣ ಆಗಿದೆ. ಹಗರಣ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಟ್ರಾನ್ಸ್ಫರ್ ಮಾಡಿರೋದು, ಅನುಷ್ಠಾನಗೊಳಿಸಿರೋದು. ಇದೇ ನಮ್ಮ ಬಜೆಟ್ ಏನು ದಲಿತರ ಬಜೆಟ್ ಅಲ್ಲಿ ಬೇರೆಯವರಿಗೆ ಕೊಡಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಇದು ರಿಸರ್ವ್ ಮನಿ. ಈ ರಿಸರ್ವ್ ಮನಿ ಯಾವ ದಲಿತರಿಗೆ ಆಗ್ಬೇಕಾಗಿತ್ತು, ದಲಿತರಿಗೆ ಬಳಕೆ ಆಗ್ಬೇಕಾಗಿತ್ತು. ಇದು ದುರಂತ. ಮುಖ್ಯಮಂತ್ರಿಗಳು ಮಾಡಿರೋದಂತ ದುರಂತ. ಇದಕ್ಕೆ ಕಾರಣರಾದಂತ HC ಮಾದೇವಪ್ಪರ ಕಾರಣ, ಸಮಾಜ ಕಲ್ಯಾಣ ಇಲಾಖೆ ಕಾರಣ. ಹಾಗಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ತಾವೆಲ್ಲ ಹಿರಿಯರು ಈ ಒಂದು ಪ್ರತಿಭಟನೆಗೆ ಇವತ್ತೊಂದು ಸೂಕ್ತ ಸ್ಪಂದನೆ ಸಿಗುತ್ತೆ ಅಂತ ನಿಮ್ಗೆ ಮನೋಭಿಲಾಷೆ ಇದೆಯಲ್ಲ ಸರ್? ಈಗಾಗಲೇ ಪೊಲೀಸ್ ಇಲಾಖೆಯವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ, ನಿಮ್ಮ ಅಹವಾಲನ್ನು ಹೇಳಿ ಅಂತ ಕೇಳಿದ್ದಾರೆ. ನಾವು ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ನಮ್ಗೆ ಏನು ಪೊಲೀಸರು ಅನುಮತಿ ಸಹ ಕೊಟ್ಟಿದ್ದಾರೆ ಧರಣಿ ಮಾಡೋದಕ್ಕೆ. ಆ ಅನುಮತಿ ಪ್ರಕಾರ ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೇಳಿದ್ದಾರೆ. ನಿಮ್ಮ ಮಾಹಿತಿ ಏನು, ಯಾರಿಗೆ ಮಾಹಿತಿ ಕೊಡ್ಬೇಕಂತಿದ್ರೆ ನಾವು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೊಡ್ಬೇಕು. ಯಾಕಂದ್ರೆ ನಾವು ಈ ಹಿಂದೆ ಸಂಬಂಧಪಟ್ಟ ಸಚಿವರಿಗೂ ಕೊಟ್ಟಿದ್ದೀವಿ. ಸಚಿವರು ಸ್ಪಂದಿಸಿದ್ರು ಅಂದ್ರೆ ಪ್ರಾದೇಶಿಕ ಆಯುಕ್ತರಿಗೆ ಮಾತ್ರ ಕಳಿಸಿದ್ರು. ನಾವು ನೇರವಾಗಿ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದೀವಿ. ಅವರು ಪ್ರಧಾನ ಕಾರ್ಯದರ್ಶಿಗಳು ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡಿ ನೀವು ಸಂಪರ್ಕ ಮಾಡಿ ಕೂಡಲೇ ನಿಮ್ಮ ಜಾಗವನ್ನು ಫೆನ್ಸಿಂಗ್ ಮಾಡಿಕೊಡಿ ಅಂತೇಳಿ ತಹಸೀಲ್ದಾರ್ ಹೇಳಿದ್ರೆ ಅಯೋಗ್ಯ ತಹಸೀಲ್ದಾರ್ ಶಿಕ್ಷಕರು ಇನ್ನೂ ಮಾಡೇ ಇಲ್ಲ.
ಬೇಕು. ನಮ್ಮ ಬೋವಿ ಜನಾಂಗದನ್ನ ತಿರಸ್ಕಾರ ಮಾಡ್ತಾ ಇರೋ ಸರ್ಕಾರಕ್ಕೆ, ಬೋವಿ ಜನಾಂಗನ ತಿರಸ್ಕಾರ ಮಾಡ್ತಾ ಇರೋ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಸರ್ಕಾರ ಅಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೋವಿ ಜನಾಂಗನ ತಿರಸ್ಕಾರ ಮಾಡ್ತಾ ಇರೋ ರಾಜ್ಯ ಸರ್ಕಾರಕ್ಕೆ, ಬೋವಿ ಜನಾಂಗನ ತಿರಸ್ಕಾರ ಮಾಡ್ತಾ ಇರೋಂತ ರಾಜ್ಯ ಸರ್ಕಾರಕ್ಕೆ, ಅವಿವೇಕಿ ಆಗಿ ವರ್ತನೆ ಮಾಡ್ತಾ ಇರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು.